ನಾವಿವತ್ತು BR ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ ಗೈಸ್, ಇವತ್ತು ವೀಕೆಂಡ್ ಅಂತ. ಆನೆ ಸೈಟಿಂಗ್ ಆಯಿತು ಗೈಸ್, ನೋಡಿ ಹೆಂಗಿದೆ ಆನೆ ಮರಿಗಳಿದು. ಲಾಕ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು BR ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ಪ್ರಜ್ವಲ್ ಅವ್ರದ್ದು ಊಟ ಇದೆ, ಫಂಕ್ಷನ್ ಊಟ. ಸೊ ಹೋಗ್ತಾ ಇದ್ದೀವಿ ನೋಡಿ. ಪ್ರಮುಖ್ ನಮ್ಮ ವರುಣ್ ಅವ್ರು ಇದ್ದಾರೆ ಇವತ್ತು. ನನ್ನ ಕಸಿನ್, ಮಾಮೂಲಿ ಗೊತ್ತಲ್ಲ ಫ್ರೆಂಡ್ ಪ್ರಮುಖ್. ಮಳೆ ಬೇರೆ ಸ್ಟಾರ್ಟ್ ಆಗ್ತದೆ, ಒಳ್ಳೆ ವೆದರ್. ಹೋಗ್ತಾ ಇದ್ದಂಗೆ ನಾನ್ ವೆಜ್ ಊಟ ರೆಡಿ ಇರುತ್ತೆ, ಬಾರಿಸ್ತಾ ಇರೋದೆ. ಏನಂತೀರಾ? ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ನೋಡೋಣ. ವರುಣ್ ಏನನ್ಸುತ್ತೆ ಬೆಂಗಳೂರು ಲೈಫು, ಮೈಸೂರು ಲೈಫು? ಬೆಂಗಳೂರಲ್ಲಿದೆಯಾ 1 ಇಯರಿಂದ? ಅಂದರೆ ಅಲ್ಲಿ ಫುಲ್ಲು ವೆದರ್ ಈ ಥರ ಇರಲ್ಲ, ಏನು ಜಾಸ್ತಿ ಗ್ರೀನರಿ ನೋಡೋಕ್ಕೆ ಸಿಗಲ್ಲ. ಆ್ಯಂಡ್ ಜಾಸ್ತಿ ನಾನಿರೋ ಏರಿಯಾದಲ್ಲಂತೂ ಸ್ವಲ್ಪ ಧೂಳೆ ಜಾಸ್ತಿ. ಸೊ ಅಪರೂಪಕ್ಕೆ ಈ ಥರ ಬಂದ್ಬಿಟ್ಟು ಈ ಥರ ಟ್ರಾವೆಲ್ ಮಾಡ್ತಿದ್ರೆ ವಿತ್ ಗ್ರೀನರಿ ಚೆನ್ನಾಗಿದೆ, ಒಂಥರ ಒಳ್ಳೆ ಫೀಲ್ ಇದೆ. ಅಂದರೂ ನಮ್ಮ ಮೈಸೂರೇ. ಹೌದು, ನಾನು ಅದಕ್ಕೆ 15 ಡೇಸ್ ಆದ ತಕ್ಷಣ ಸಾಕು, ವೀಕೆಂಡಲ್ಲಿ ಓಡ್ ಬಂದ್ಬಿಡ್ತೀನಿ ಮೈಸೂರು ಅಂತ. ಟೋಲ್ ಬೇರೆ ಬಂತು, ಟೋಲ್ ಕಟ್ಟಬೇಕು. ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ಆಲ್ರೆಡಿ ಎಲ್ರಿಗೂ ಹೊಟ್ಟೆಸ್ಬೇಕಾಗ್ತಿದೆ. ಯೋಚನೆ ಮಾಡ್ತಾ ಇದ್ದೀವಿ ಸ್ವಲ್ಪ ಏನಾದ್ರು ಬಾಯಿಗೆ ಹಾಕ್ಕೊಂಡು ಹೋಗೋಣ ಅಂತ. ಲಿಕ್ವಿಡ್ ಬೇರೆ ಏನಾದ್ರು. ರೋಡೇ ಚಂದ. ಹೇಗಿದೆ ನೋಡಿ ಮೋಡ. ನನಗೆ ಈ ವೆದರ್ ನೋಡ್ತಾ ಇದ್ರೆ ಒಂದು ಸಾಂಗ್ ನೆನಪಾಗುತ್ತೆ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ಫುಲ್ ಟ್ರಾಫಿಕ್ ಗೈಸ್, ಇವತ್ತು ವೀಕೆಂಡ್ ಅಂತ. ಎಲ್ಲ ದಸರಾಗೆ ಬಂದವರು ಬಂದ್ಬಿಟ್ಟಿದಾರ ಅಂತ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ ಇದೆ, ಅದಕ್ಕೆ ಸೈಡ್ ಹಾಕಿ ಹೊಟ್ಟೆ ಬೇರೆ ಎಸಿತಾಯ್ತಲ್ಲ, ಚುರುಮುರಿ ತಿನ್ನೋಣ ಅಂತ ಬಂದಿದ್ದೀವಿ. ಇವರು ಎಷ್ಟು ಆರ್ಗ್ಯಾನಿಕ್ ಅಂದರೆ ಪೇಪರ್ ಕೊಡ್ತಾ ಇಲ್ಲ, ಬಾಳೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ರೋಡ್ಗಳೆಲ್ಲ ತುಂಬ ಚಿಕ್ಕದು ಇಲ್ಲೆಲ್ಲ ಓಡಾಡೋಕ್ಕೆ. ಫೈನಲಿ ಹುಡುಕಿ ಸಿಕ್ದ, ಕರ್ಕೊಂಡು ಹೋಗ್ತಾ ಇದ್ದಾನೆ ಈಗ. ಇದ್ದೀವಿ. ಅವ್ನು ಶುರು ಮಾಡಿದ್ದಾನೆ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆಮೇಲೆ ತಿನ್ನಕ್ಕೆ ಹೋಗೋಣ ಅಂತ. ಯಾಕಂದರೆ ಬರೋದೇ ಅಪರೂಪ ಇಲ್ಲೆಲ್ಲ, ಬಂದಾಗ ದರ್ಶನ ಮಾಡಿಕೊಂಡು ಹೋಗ್ಬೇಕು. ಬಂದರು ಬೇಗ, ಎಲ್ಲ ಖಾಲಿ ಆಗೋಗುತ್ತೆ ನಾವು ಹೋಗೋಷ್ಟು. ಫುಲ್ಲು ಚೆನ್ನಾಗಿದ್ದಾರೆ ಎಲ್ಲ. ದಸರಾ ಲಾಂಗ್ ವೀಕೆಂಡ್ ಅಂದ್ಕೊಂಡು ಬಂದಿರ್ತಾರೆ. ದರ್ಶನ ಎಲ್ಲ ಮುಗೀತು.
ಇವರು ವ್ಯೂ ನೋಡೋಣ ಅಂತ ಕರ್ಕೊಂಡ್ಬಂದಿದ್ದಾರೆ. ನಾವು ವ್ಯೂ ನೋಡ್ತೀವಿ, ಬಟ್ ಜಾಸ್ತಿ ಕೆ ಗುಡಿಗೆ ಹೋಗ್ತೀವಿ ವ್ಯೂ ನೋಡೋಕ್ಕೆ. ಕೆ ಗುಡಿ ತುಂಬ ಸಖತ್ತಾಗಿರುತ್ತೆ. ಈಗ ಹೋಗ್ತಾ ತೋರಿಸ್ತೀವಿ, ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕೆ ಗುಡಿ ರೋಡಲ್ಲಿ ಕರ್ಕೊಂಡು ಹೋಗ್ತೀವಿ. ನೋಡಿ ವ್ಯೂ ಹೇಗಿದೆ. ನೋಡಿ ಫೋಟೋ ಸೆಷನ್ಗೆಲ್ಲ ಇವಾಗ ಏನೇನೋ ಬೇರೆ ಬೇರೆ ಥರ ಬಂದಿದೆ, ಬಟ್ ಇದು ಅವಾಗಿಂದನೇ ಇದೆ. ಆ ಕಾಲದಿಂದನೇ ಫೋಟೋ ಬೂತ್ ಮಾಡಿದ್ದಾರೆ ನೋಡಿ ವ್ಯೂಸ್ ಜೊತೆ. ಇಲ್ಲಿ ಯೂಶ್ವಲಿ ಪ್ರಸಾದ ಕೊಡ್ತಾರೆ, ಅನ್ನದಾಸೋಹ ಇರುತ್ತೆ, ಬಟ್ ಇವತ್ತೇನು ಇಲ್ಲ, ಗೊತ್ತಿಲ್ಲ. ಸ್ಯಾಟರ್ಡೆ ಆಗಿದ್ರೂ ಪ್ರಸಾದ ಇಲ್ಲ. ಬನ್ನಿ, ಹೆಂಗಿದ್ರು ಅಲ್ಲೇ ನಾನ್ ವೆಜ್ ರೆಡಿ ಇದೆಯಲ್ಲ, ಹೋಗಿ. ರೀಚ್ ಆಗಿದ್ದೀವಿ. ಬಿಡೋಣ ಫಸ್ಟ್. ಅಲ್ಲ, ಸ್ವೀಟ್ನ ಮುಂಚೆನೆ ತಾನೇ ಹಾಕ್ಬೇಕು. ಸೊ ಗೈಸ್, ಫೈನಲಿ ಊಟ ಮುಗೀತು, ಹೊರಟಿದ್ದೀವಿ ಈಗ. ಇವಾಗ ಕೆ ಗುಡಿ ಎಂಟ್ರಿ ತೊಗೊಂಡಿದ್ದೀವಿ, ಮುಂದೆ ತೋರಿಸ್ತೀನಿ ನೋಡಿ. ಅಲ್ಲಿಟ್ಕೊ. ಎಷ್ಟು ಪ್ರಶಾಂತವಾಗಿದೆ ನೋಡಿ, ಪ್ರಕೃತಿ ಸೌಂಡ್ ಕೇಳಕ್ಕೆ ಸೂಪರ್. ಆನೆ ಸೈಟಿಂಗ್ ಆಯ್ತು ಗೈಸ್, ನೋಡಿ ಹೆಂಗಿದೆ ಆನೆ ಮರಿಗಳಿದು. ಭಯನೇ ಆಗುತ್ತೆ. ಬೇರೆ ಬೀಳ್ತಾರ ಗಾಯ, ಭಯ ಐತಿ. ಜಾಗ ಬಿಡ್ತಿಲ್ಲ, ಹೋಗೋಣ. ಬೇಕಾದ್ರೆ ರಿವರ್ಸೇ ಹೋಗಿದ್ದಾನೆ. ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲ ಹೋಗ್ಬಿಡು ಬೆಸ್ಟಿಗೆ, ತಿರುಗಿದ್ರೆ ಫಾಸ್ಟಾಗಿ ಹೋಗ್ಬಿಡು ಹೋಗ್ಬಿಡು. ಬಲೆ 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 ಎಲ್ಲ ಎಲ್ಲ ಮಾಡ್ಬೇಕು ತಾನೆ ವಿಡಿಯೋ. ಗಾಬ್ರಿನೇ ಆಗೋಯ್ತು ನನಗೆ.
ನಿಧಾನಕ್ಕೆ ಅಲ್ಲಿ ಹೋದಾಗ ಸ್ಲೋ ಮಾಡು. ಬೈಸನ್ ಸೀಟ್ ಆಗ್ತಿದೆ ನೋಡಿ. ಸೊ ಗೈಸ್, ಈ ಕಡೆ ಕೇಗುಡಿ ರೋಡಲ್ಲಿ ಹೋದರೆ ಚಾಮರಾಜನಗರ ಟಚ್ ಆಗುತ್ತೆ, ಹಂಗೆ ಮೈಸೂರಿಗೆ ಹೋಗ್ಬೋದು. ಬಟ್ ಇವತ್ತೇನು ರೋಡ್ ಬ್ಲಾಕ್ ಆಗಿದೆ ಅಂತ, ಆ ಕಡೆ ಏನೋ ರಿಪೇರ್ ಆಗಿದೆ, ಮತ್ತೆ ರಿವರ್ಸ್ ಹೋಗಬೇಕು. ಮತ್ತೆ ಇವಾಗ ಯಾವ ರೋಡಲ್ಲಿ ಬಂದ್ವಿ ಹಾಗೆ ಹೋಗಬೇಕು ರಿಟರ್ನ್. ಅಲ್ಲೇ ಒಂಚೂರು ಇಲ್ಲೆಲ್ಲ ಜಿಂಕೆಗಳಿದೆ, ನಿಮಗೆಲ್ಲ ತೋರಿಸ್ಕೊಂಡು ಹೊರಡ್ತೀವಿ. ಇದೆಲ್ಲ ಕ್ವಾರ್ಟರ್ಸ್ ಅಂತೆ ನೋಡಿ, ಕ್ವಾರ್ಟರ್ಸ್ ಇದೆಲ್ಲ. ಹೇಳು, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆನೆದು? ಬೈಕ್ ಬಂದಿತ್ತು. ಹೇಗಿತ್ತಪ್ಪ? ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ನು ಬೆಂಗಳೂರಲ್ಲಿ ಇರೋದು ಕೆಲಸಕ್ಕೋಸ್ಕರ, ಮನೆಗೆ ಬಂದಿದ್ದ ಮೈಸೂರಿಗೆ. ಸೊ ಮನೇಲಿ ಏನು ಮಾಡ್ತೀಯ ಬಾ, ಒಂದು ಡ್ರೈವ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಬಂದಿದ್ದು. ಹೇಗಿತ್ತು? ಬೆಳಗ್ಗೆ ಗಂಟ ನನಗೆ ಪ್ಲ್ಯಾನೇ ಇರಲಿಲ್ಲ. ಸಡನ್ನಾಗಿ ಕಾಲ್ ಮಾಡ್ದೆ, ಓಕೆ ಆಯಿತು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ಕೇಗುಡಿ ಕರ್ಕೊಂಬರ್ತಾರೆ, ಈ ಥರ ಆನೆ ನೋಡ್ತೀವಿ, ಬೈಸನ್ ನೋಡ್ತೀವಿ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ಥ್ಯಾಂಕ್ ಯು ಬ್ರೋ. ಜಿಂಕೆಗಳಿದೆ. ಅಷ್ಟು ಕ್ಲಿಯರ್ ಇಲ್ಲ. A few moments later. ಹೋಗಾಯ್ತು. ಅಡ್ಡ ರೋಡ್ ಮಧ್ಯಕ್ಕೆ ಬಂದ್ಬಿಟ್ಟದು ಸೆಂಟ್ರಿಗೆ ಅಂತ. ಕೊಪ್ಪಳ ಆಕ್ಸಿಡೆಂಟ್ ಹೋಗ್ಬಿಡು. ಹೋಗ 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 ಹೋಗೇನಿಲ್ಲ. ಹಾಂ ಹೋಗೇನಿಲ್ಲ, ಏನಾಗಲ್ಲ. ಅಲ್ಲಿ ಹೊಡೆದಿರೋದು. ಹೋಗ್ಬಿಡು ಹೋಗ್ಬಿಡು, ಈಗ ಹೋಗು, ಏನಾಗಲ್ಲ, ಹೋಗು ಹೋಗ ಏನಿಲ್ಲ, ಎಲ್ಲ ಆ ಕಡೆ ತಿರ್ಗೈತೆ, ಹೋಗೋ ಬೆಸ್ಟು. ಒಟ್ಟು ಝೀನ್ ತೊಟ್ಟೋಗಿ ಒಂದೇ ಸರಿ. ಈಗೇನು ಬೈಸನ್ ಏನೋ ಪಾಸ್ ಮಾಡಿದ್ವಿ, ಮುಂದೆ 6 ಆನೆ ನಿಂತಿದೆಯಂತೆ ರೋಡಲ್ಲೇ. ಹೆಂಗೆ ಅಂತ ಈಗಲೇ ಜೀವ ಗಡ 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 ಅಂತ ಇದೆ, ನೋಡಬೇಕು. ಅದಕ್ಕೆ ಮುಂದೆ ಯಾರೋ ಮಿಕಾ ಸಿಗ್ತಾ ಪಾಸ್ ಮಾಡಿಬಿಟ್ಟಿದ್ದೀವಿ ಸೇಫ್ಟಿಗೆ ಅಂತ. ಆದ್ರೂ ಸೆಕೆಂಡು ಬೈಕ್ ಬಂದಂಗೆ ಐತೆ ನಿಜವಾಗ್ಲೂ. ಹೆವಿ ಈ ಥರ ಎಕ್ಸ್ಪೀರಿಯೆನ್ಸು ಆಗಿರಲಿಲ್ಲ, ಇಷ್ಟೊಂದು ಎಕ್ಸ್ಪೀರಿಯೆನ್ಸು. ಒಂದು ಸಲ ಮಾತ್ರ ಒಂಟಿ ಸಲಗ ಹತ್ರ ಸಿಗಾಕೊಂಡ್ಬಿಟ್ಟಿದ್ವಿ ಗಾಡಿಯಲ್ಲಿ ಬಂದ್ಬಿಟ್ಟು. ನೋಡೋಣ ಆನೆ ಇದೆಯಂತೆ. ಬಾಯಿಗೆ ಬರ್ಸಕ್ಕೆ ನಿಲ್ಲಿಸ್ತೀಯಲ್ಲ ಮುಂದೆನೆ. ಆ ಕಡೆ ತಿರುಗಿ ಎಲ್ಲ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮುಂದೆ ಆನೆಗಳಿದೆ, ಯಾರೂ ಹೋಗ್ತಾ ಇಲ್ಲ, ಅವಾಗಿಂದ ನಿಂತ್ಕೊಂಡಿದ್ದಾರೆ. ಇವನು ಯಾರಪ್ಪ? ಪಂಚವ್ನು ಹೊರಟಿನೇ ಅರ್ಧ ಗಂಟೆ ಆಯಿತು ಅಲ್ಲಿಂದ. ಟೈಮ್ ಬೇರೆ 6 ಗಂಟೆ ಆಯಿತು ನೋಡಿ. ಅಲ್ಲೇ ಪಕ್ಕ ಈ ಸಫಾರಿಗೆಲ್ಲ ಹೋಗ್ತಾರಲ್ಲ, ಅವ್ರಿಗೆ ಟೈಗರ್ಸು ಎಲ್ಲ ಸಿಗುತ್ತೆ. ಇಲ್ಲಿ ಅಂತ ಅಲ್ಲ, ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಬೇರೆ ಕಡೆ ಸಫಾರಿ ಇಲ್ಲ ಆಗಿರ್ಬೋದು. ಅವ್ರಿಗೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಮತ್ತು ಎಷ್ಟು ಖುಷಿ ಆಗಿರ್ಬೇಡ, ನಿಜ ಇವಾಗ ಗೊತ್ತಾಗ್ತಿದೆ.
ಇದೆಲ್ಲ ಡೈರೆಕ್ಟ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸುಮ್ಮನೆ ಟಿ ವಿಲಿ ಹಾಕಿದ್ರು, ಯಾರೋ ಹೋಗಿದ್ರು, ಯೂಟ್ಯೂಬಲ್ಲಿ ನೋಡಿದೆ, ಅದೆಲ್ಲ ಮಜಾ ಇರಲ್ಲ. ನೋಡ್ಬೋದಷ್ಟೇ, ಬಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದನ್ನು ನಮ್ಮ ಕಣ್ಣಾರೆ ನೋಡಬೇಕು, ಅದು ಮಜಾ. ಅದರಲ್ಲೂ ಎದುರುಗಡೆ ನೋಡ್ಬಿಟ್ಟು ಬಾಯಿಗೆ ಬರ್ಸ್ಕೊಂಡು ಮುಂದೆ ಸಾಕ್ತೀವಲ್ಲ, ಅದು ಇನ್ನೂ ಚಂದ. ಅದು ನೆಟ್ವರ್ಕ್ ಬೇರೆ ಇರಲ್ವಾ, ಏನಾದ್ರು ಪ್ರಾಬ್ಲಮ್ ಆದರೆ ಹೆಂಗಪ್ಪ, ಏನು, ಯಾರಿಗೆ ಕಾಲ್ ಮಾಡೋದು, ಸಖತ್ ಭಯ ಆಗುತ್ತೆ. ಇದೇ ಫಸ್ಟ್ ಟೈಮ್. ಆಗಲೇ ಕತ್ಲಾಯ್ತು ನೋಡಿ. ಲಾಕು. ಮಾತಾಡ್ಸ್ಬೇಕಿತ್ತು ಎಷ್ಟು ಗಂಟೆಗೆ ಮೇಡಮ್ ಅಂತ. ನಾವು ಬರಬೇಕಾದ್ರೆ ಈ ರೋಡಿಂದ ಬಂದಿದ್ದು. ಈ ಕಡೆ ಹೋದರೆ ನಿಮಗೆ ಅದು ಬಿ ಆರ್ ಹಿಲ್ಸ್ ಹೋಗ್ತೀವಿ ಟೆಂಪಲ್ಗೆ. ಮತ್ತು ಬ್ಯಾಕ್ ಸೈಡ್ ತೋರಿಸು. ಈ ರೋಡಿಗೆ ಹೋದರೆ ಒಂಚೂರು ಮುಂದೆ ಹೋಗ್ತೀನಿ, ಇಲ್ಲಿ ಪಾಸ್ ಆಗೋಣ. ಇಲ್ಲಿ ಈ ರೋಡ್ ಹೋದರೆ ಬಿ ಆರ್ ಹಿಲ್ಸ್ ಹೋಗ್ತೀವಿ. ಹಾಗೆ ಇಲ್ಲಿ ತೋರಿಸು. ಈಗ ಹೋದರೆ ಕೆ ಗುಡಿಗೆ ಹೋಗುತ್ತೆ. ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿಲ್ಲ. ಕೆ ಗುಡಿಗೆ ಹೋಗುತ್ತೆ. ಈಗ ವಾಪಸ್ ನಾವು ಈಗ ಹೋಗ್ತಾ ಇದ್ದೀವಿ. ಫೈನಲಿ ಕೆಳಗೆ ಬಂದ್ವಿ. ಈಗ ಹೊರಡೋದೆ ಮನೆಗೆ. ಲೇಟಾಗಿದೆ, ಆಲ್ರೆಡಿ 6:43. ಮನೆಗೆ ಹೋಗೋಣ. ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನೀವು ಏನಾದ್ರು ಕೈಗುಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಹುಷಾರಾಗಿ ಹೋಗಿ, ಯಾವುದೇ ಪ್ರಾಣಿಗಳಿಗೆ ತೊಂದರೆ ಮಾಡಬೇಡಿ, ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.